ಅಗಸ್ತ್ಯ, ನೀನು ಎದ್ದು ಲೆಫ್ಟ್ ಸೈಡಿಗೆ ನೋಡ್ಬೇಕಾಗತ್ತೆ. ಅದು ಸರಿ ಹೋಗಲ್ಲ. ಎದ್ದು ಕೂಡಲೇ ಎದುರಿಗೆ ಕಾಣಬೇಕು, ಅಂದರೆ ಅಲ್ಲಿ. ಹಾಂ, ಇದು ಯಾಕೋ ತುಂಬ ಹೈಟ್ ಅನಿಸ್ತಿದೆಯಲ್ಲ. ಇಲ್ಲಿ ಫ್ಲವರ್ಸ್ ಕೆಳಗೆ ಲವ್ ಬರ್ಡ್ಸು. ಅದು ಚೆನ್ನಾಗಿದೆ, ಆದರೆ ಬೇಡ. ಅಲ್ಲಿ ಇದ್ಯಾಕೀಗಾಯ್ತು? ಶಿಟ್, ಇವಾಗ ತಾನೇ ಹ್ಯಾಪಿ ಆಗಿದ್ನಲ್ಲ, ಏನಾಯಿತು? ಈಗೆಲ್ಲ ಆದರೆ ಏನೋ ಹೇಳ್ತಾರಲ್ಲ ಅಪಶಕುನ ಅಂತ. ಹೀಗೆಲ್ಲ ಆದರೆ ಅದೇನಾ? ಹೆಂಡತಿ ಅರ್ಧಂಗಿ ಕಾವೇರಿ ಮೊದಲು ಅವರು ಹುಷಾರಾಗಿದ್ದಾರ ಅಂತ ಕೇಳಬೇಕಲ್ಲ. ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಇವರು? ಅಲ್ಲಿ ಅಂದ್ರೆ ಫೋನ್ ಮಾಡ್ತಾ ಇದ್ದಾರೆ, ಎಂತ ಮಾಡೋದು ಈಗ? ಅವರು ಕಾವೇರಿಗೆ ಫೋನ್ ಮಾಡಿರ್ತಾರೆ, ಅವಳು ಫೋನ್ ತೆಗೆದಿಲ್ವಲ್ಲ, ಅದಕ್ಕೆ ನೀನು ಮಾಡಿರ್ತಾರೇನೋ. ಎತ್ತ ಧರ್ಮ ಸಂಕಟ ಅವ್ರಿಗೆ ಹೇಳುವಾಗಿಲ್ಲ ಬಿಡುವಾಗಿಲ್ಲ, ನನಗೆ ಎಂತ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಇವರು? ಅಲ್ಲಿ ಅಂದರು ನೀನು ಫೋನಿಗೆ ಫೋನ್ ಮಾಡ್ತಾ ಇದ್ದಾರೆ, ನನ್ನ ಕೈಯಲ್ಲಿ ಮಾತಾಡ್ಲಿಕ್ಕಾಗೋದಿಲ್ಲ, ನೀನೇ ಅಂತ ಫೋನ್ ತೆಗೆದು ಮಾತಾಡ್ಬಿಡಮ್ಮ. ನಾನಾ? ಅತ್ತೆ, ಯಾರಾದರೂ ಒಬ್ರು ಫೋನ್ ತಗೊಂಡು ಮಾತಾಡಿ, ಇಲ್ಲ ಅಂತಂದ್ರೆ ಅವ್ರಿಗೆ ಆತಂಕ ಆಗಲ್ವಾ? ಆದರೆ ಈಗಿಲ್ಲಿ ಕಾವೇರಿ ನಡೆದಿರೋ ವಿಷಯನ ಯಾವ ಕಾರಣಕ್ಕೂ ಅವ್ರಿಗೆ ಹೇಳಬಾರ್ದು. ಯಾಕಂದರೆ ಅಲ್ಲಿ ಮೊದಲೇ ಮದುವೆ ಕೆಲಸ ನಡೀತಾ ಇದೆ. ಹೌದು ಹೌದು, ಜೊತೆಗೆ ವಿಷಯ ತಿಳಿದ್ರೆ ಅವ್ರು ಗಾಬರಿ ಆಗ್ತಾರೆ. ಮೊದಲು ಕಾವೇರಿ ಕಣ್ಣು ಬಿಡಲಿ, ಆಮೇಲೆ ಎಂತ ಮಾಡೋದು ಯೋಚನೆ ಮಾಡು. ನೋಡುವ, ಡಾಕ್ಟ್ರು ಕಾವೇರಿ ಬೇಗ ಹುಷಾರಾಗ್ತಾಳೆ ಅಂತ ಹೇಳಿದ್ದಾರೆ. ಈಗ ನಾವು ಫೋನಲ್ಲಿ ಮಾತಾಡಿದರೆ ಅಳಿಯಂದ್ರ ಹತ್ರ ಸುಳ್ಳು ಹೇಳಿಕೆ ಕಷ್ಟ ಆಗ್ತದೆ ನನಗೆ. ಅದಕ್ಕೆ ಈಗ ಅಳಿಯಂದ್ರ ಹತ್ರ ಯಾರು ಮಾತಾಡೋದು ಬೇಡ. ಕಾವೇರಿ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಚಂದ್ರ ಅಂಕಲು ರಿಸೀವ್ ಮಾಡ್ತಾ ಇಲ್ಲ.
ಅಜ್ಜಿನೂ ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಛೇ, ಈ ಟೆನ್ಷನ್ಗೆ ತಲೆ ಬೇರೆ ಸಿಡ್ದು ಹೋಗ್ತಾ ಇದೆ. ಕಾವೇರಿ, ಸಿಕ್ಕಾಬಡೆ ತಲೆ ನೋವ್ತಾ ಇದೆ ರೀ. ಅಯ್ಯೋ ಹೌದಾ ಸರ್, ಇರಿ ಒಂದು ನಿಮಿಷ ಬಂದೆ. ಏ ರೀ ರೀ ಕಾವೇರಿ, ತಲೆನೋವು ಅಂತ ಇದ್ದೀನಿ, ಹೇಳ್ದೆ ಕೇಳ್ದೆ ಹೋಗ್ಬಿಟ್ರನ್ರಿ ಇವರು. ಸರ್ ತಗೊಳ್ಳಿ, ನಾನು ಮಾಡಿರೋ ಕಾಫಿ. ಇದನ್ನು ಕುಡಿದ್ರೆ ತಲೆನೋವೆಲ್ಲ ಓಡ್ ಹೋಗುತ್ತೆ. ಕಾವೇರಿ ಅವರೇ, ಕಾಫಿ ಎಲ್ಲ ಬೇಡ ರೀ. ಸರ್ ನಿಮಗೆ ತಲೆನೋವು ಕಮ್ಮಿ ಆಗಬೇಕೋ ಬೇಡವೋ? ಯಾರಾದರೂ ಈ ನೋವನ್ನ ಕಮ್ಮಿ ಆಗೋದು ಬೇಡ ಅಂತ ಹೇಳ್ತಾರಾ? ಹಾಗಾದ್ರೆ ಕುಡೀರಿ ಮತ್ತೆ. ಆದರೆ ನನಗೊಬ್ಬನಿಗೆ ಕುಡಿಯೋಕ್ಕೆ ಬೇಜಾರು. ಅಯ್ಯೋ, ಕಾಫಿ ಕುಡಿಯೋದಕ್ಕೆ ಬೇಜಾರು ಯಾಕೆ ಸರ್? ಅದು ಹಾಗೆ ರೀ, ನಿಮಗೆ ಗೊತ್ತಾಗಲ್ಲ. ಬುದ್ಧು ನೀವು. ಆಯ್ತು, ನಾನು ಬುದ್ಧನೇ, ನೀವು ಕುಡೀರಿ. ಅಯ್ಯ, ನೀವು ಬುದ್ಧು ಅಂತ ಒಪ್ಕೊಂಡು ಮಾತ್ರಕ್ಕೆ ನಾನು ಕಾಫಿ ಕುಡಿದ್ಬಿಡ್ತೀನಾ? ಮತ್ತೆ ಏನು ಮಾಡಿದ್ರೆ ಕುಡಿತೀರಾ ಸರ್ ನೀವು? ಬನ್ನಿ ಕೂತ್ಕೊಳ್ಳಿ. ಯಾಕೆ ಸರ್? ತಲೆನೋವಿಂದ ನಾನು ಕೂತಿದ್ದೀನೋ ನಿಂತಿದ್ದೀನೋ ಅಂತಲೂ ಗೊತ್ತಾಗ್ತಾ ಇಲ್ವಾ? ಅದು ಗೊತ್ತಾಗ್ತಾ ಇದೆ ರೀ, ನಾನು ಹೇಳಿದ್ದು ಇಲ್ಲಿ ಕೂತ್ಕೊಳ್ಳಿ ಅಂತ. ಬನ್ನಿ. ಹಾ, ಈಗ ನನ್ನ ತಲೆನೋವೆಲ್ಲ ಮಾಯ. ಸರ್ ನೀವೇನ ಕುಡ್ದೇ ಇಲ್ಲ? ನೀವು ಕುಡಿದ್ರಲ್ರಿ, ನಂಗೆ ತಲೆನೋವಾಯ್ತು. ಇದಕ್ಕೇನು ಕಮ್ಮಿ ಇಲ್ಲ, ನೀವು ಕುಡೀರಿ. ಕಣ್ಣಲ್ಲಿ ಕಣ್ಣಿಟ್ಟು ನೀ ನೋಡಲು ಈ ಲೋಕವೇ ವಿಶೇಷವು. ಇನ್ನೂನು ಹೇಳೋದು ಬಹಳಷ್ಟಿದೆ ಈ ಪ್ರೀತಿಯ ವಿಚಾರವು. ಹೃದಯದ ಪುಟ ತೆರೆದರೆ ಅಲ್ಲೆಲ್ಲ ಸಾಲು ನಿನ್ನದೇ. ಎದುರಲಿ ನೀನಿರೆ ವಿರಹವು ಕಣ್ಮರೆ. ನಗುತ್ತನಿ ನಿಂತರೆ ಉಸಿರಿದು ನಿನ್ನಲೇ ಸೆರೆ. ನೀ ಬಂದಾಗ ಬಳಿಗೆ ಜೀವದೊಳಗೆ ಕೋಟಿ ಸಡಗರ. ತೇಲಿದೆ ನಾ ಬಾನೆತ್ತರ. ನೀ ಬಂದಾಗ ಬಳಿಗೆ ಜೀವದೊಳಗೆ ಕೋಟಿ ಸಡಗರ. ಅಗಸ್ತ್ಯ, 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 ಏನೋ ಯೋಚನೆ ಕಳೆದೋಗಿದ್ದೀರಾ? ನಥಿಂಗ್. ತಗೊಳ್ಳಿ, ಕಾಫಿ ಕುಡೀರಿ. ನಂಗೆ ಬೇಡ ವೃಂದ. ಕುಡೀರಿ ಅಗಸ್ತ್ಯ, ನಾನು ಪ್ರಿಪೇರ್ ಮಾಡಿರೋದು. ನೀವು ಕುಡಿದು ಟೇಸ್ಟ್ ಮಾಡಿರೋ ತಾನೆ ನಿಮ್ಮ ಪ್ರಿಫರೆನ್ಸಸ್ ಏನು ಅಂತ ನನಗೆ ಗೊತ್ತಾಗೋದು. ನಾಟ್ ಬ್ಯಾಡ್ ಅಗಸ್ತ್ಯ, ಚೆನ್ನಾಗೇ ಮಾಡಿದ್ದೀನಿ. ತಗೊಳ್ಳಿ ಕುಡೀರಿ. ನಾನು ಕುಡಿದು ಕೊಟ್ಮೇಲೆ ನೀವಿಲ್ಲ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಅಗಸ್ತ್ಯ, ಮತ್ತೆ ಏನು ಯೋಚನೆ ಮಾಡ್ತಾ ಕೂತ್ಬಿಟ್ಟಿದ್ದೀರಾ? ನಾನಷ್ಟು ರೊಮ್ಯಾಂಟಿಕ್ ಆಗಿ ಕುಡಿದು ಕೊಟ್ರೆ ನೀವು ಹಾಗೆ ಕೂತಿದ್ದೀರಲ್ಲ. ಈಗಂತೂ ಇಲ್ಲ ಅನ್ನೋ ಚಾನ್ಸೇ ಇಲ್ಲ. ತಗೊಳ್ಳಿ ಕುಡೀರಿ.